ಬಿಡಿಸನ್ನ, ಭಸ್ಮವ ನಮಗೆ ನೀಡನ್ನ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉನಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ, ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. गुरु ब्रह्मा गुरु विष्णु गुरुदेवो महेश्वरा, गुरु साक्षात् परब्रह्मा, तस्मै श्री गुरवे नमः. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಧ್ಯಾನಿಸಿ ಬಸವಾದಿ ಶರಣರ ದಿವ್ಯ ಪರಂಪರೆಗೆ ಹೊಸ ಬೆಳಕನ್ನು ಕೊಟ್ಟ ಸಮಾಜದ ಸಂಜೀವಿನಿ, ಸಮಾಜೋದ್ಧಾರ್ಮಿಕ ಕಾರ್ಯಗಳ ಮೂಲಕ ಬೆನ್ನಿಗೆ ಬೆಳಕಾಗಿ ಕುಳಿತಿರುವ ಕಾವಿ ವಸ್ತ್ರಕ್ಕೆ ಕಳೆ ಕಟ್ಟಿಕೊಟ್ಟಿರುವ ಹಾನಗಲ್ಲ ಯತಿವರನನ್ನ ಮನದಲ್ಲಿ ಸ್ಮರಣೆ ಮಾಡಿ 500 ವರ್ಷಗಳ ಹಿಂದೆ 12ನೇ ಶತಮಾನದ ಅಲ್ಲಮ ಪ್ರಭುವಿನ ಬಳಿಬಿಡಿದು ಬಂಧಿಸಬೇಕಾಗಿದೆ. ಇದು ಯಾರದೋ ಜಗವೆಂದು ಭಾವಿಸದೆ ನಮ್ಮ ಪರಿಸರವನ್ನು ಸಂರಕ್ಷಿಸೋಣ, ಮಾಲಿನ್ಯ ಮುಕ್ತ ನಾಡ ಕಟ್ಟೋಣ, ನಮ್ಮ ಹಿಂದಿನವರಿಗೆಲ್ಲ ಆಸರೆ ನೀಡೋಣ. ಪೋಲಿಯೋ ಹನಿಯಷ್ಟೇ ಪವಿತ್ರವಾದ ಜೀವದ್ರವ್ಯ ನೀರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಇಂದು ಕಣ್ಣೀರಿಗಿಂತ ಕುಡಿಯುವ ನೀರಿಗೆ ಮಹತ್ವವಿದೆ. ಶರಣರು ಹೇಳುವಂತೆ ಜೀವಜಾಲದಲ್ಲಿದೆ ಚರಾಚರವೆಲ್ಲ, ನೀನು ಇರಲು ನೀರು ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಬಸವಣ್ಣ ಬಸವಣ್ಣ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಣ್ಣ. ಓಂ ಶ್ರೀ
ಜಗಜ್ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅದು ವಿವೇಕಾನಂದರ ಮಾತು ಮಾತ್ರ. ಇದುವರೆಗೂ ಯಾರ್ದು ಆಗಲಿಲ್ಲ, ಮುಂದೆ ಯಾರ್ದಾದ್ರೂ ಆಗಬಹುದು ಅಂತ ನನಗಂತೂ ಗೊತ್ತಿಲ್ಲ. ಆದರೂ ಆಗ್ಬೋದೇನೋ. ಆದರೆ ವಿವೇಕಾನಂದರು ಆ ಥರದೊಂದು ಅದ್ಭುತವನ್ನು ಮಾಡಿದ್ರು. ಮಿತ್ರ, ವಿವೇಕಾನಂದರು ಚಿಕಾಗೋದಲ್ಲಿ ಏನು ಮಾಡಿದ್ರು, ಏನು ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ರು ಎಲ್ಲವೂ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದಾಗ ಎರಡು ಡಿವೈಡ್ ಮಾಡಿ ನೋಡ್ಬೇಕು ನೀವು. ಮೊದಲನೇದು, ವಿವೇಕಾನಂದರು ಇಲ್ಲಿಂದ ಚಿಕಾಗೋ ಹೋಗಿದ್ದು. ಎರಡನೇದು, ಚಿಕಾಗೋದಿಂದ ವಾಪಸ್ ಭಾರತಕ್ಕೆ ಬಂದ್ಮೇಲೆ ವಿವೇಕಾನಂದರು ಕಂಡು ಬಂದ ಪರಿವರ್ತನೆಗಳು ಅಂತ. ಮೊದಲನೇದು, ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರು ಹೀನ ದೀನ ಕೃಪಣರಾಗಿ ಹೋಗಲಿಲ್ಲ. ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಯಾಕೆ ಚಿಕಾಗೋಗೆ ಹೋಗಬೇಕು ನೀವು ಅಂದರೆ, ನನ್ನ ದೇಶದ ಶ್ರೇಷ್ಠ ಧರ್ಮವನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಸಂಪತ್ತಿದೆಯಲ್ಲ ಅದನ್ನು ತಗೊಂಡು ಬಂದು ನನ್ನ ಬಡವರ ಉದ್ಧಾರ ಮಾಡಬೇಕು ಅಂತ ತಗೊಳ್ಲಿಕ್ಕೆಲ್ಲ ಹೋಗೋದು, ನಾನು ಕೊಡ್ಲಿಕ್ಕೆ ಹೋಗೋದು. ಅವರಿಗೆ ಆ ಶ್ರೇಷ್ಠ ಧರ್ಮದ ಪರಿಕಲ್ಪನೆಯೇ ಇಲ್ಲ. ನಾನು ಅದನ್ನು ಕೊಡ್ತೀನಿ, ಅವ್ರ ಹತ್ರ ಇರುವಂಥ ಸಂಪತ್ತನ್ನು, ಲೌಕಿಕ ಸಂಪತ್ತನ್ನು ತೆಗೆದುಕೊಂಡು ಬರ್ತೀನಿ ಎನ್ನುವಂಥ ಆ ಕಾನ್ಫಿಡೆನ್ಸ್ ನೊಂದಿಗೆ ಅಲ್ಲಿಗೆ ಹೋಗಿರುವಂಥ ಹೊತ್ತಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ನಡಿಬೇಕಾಗಿದೆ. ತುಂಬ ಜನ ತರುಣರು ನಾವಿದ್ದೀವಿ. ನಾವು ವಿವೇಕಾನಂದರ ಆದರ್ಶದ ಆ ಭಾವನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ತ್ಯಾಗ ಮತ್ತು ಸೇವೆಯ ಕಲ್ಪನೆ ಏನು ಕೊಟ್ಟರು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕರೆ ಕೊಡ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನದಲ್ಲಿ ಸೇವಾ ಮಾರ್ಗವನ್ನು ಒಂದು ಶ್ರೇಷ್ಠ ಮಾರ್ಗವಾಗಿ ಬಯಸ್ಕೊಂಡು ನಡೆಯೋದಕ್ಕೆ ಶುರು ಮಾಡಿ. ನೀವು ಮಾಡುವ ಎಲ್ಲ ಕೆಲಸ ಹಾಗೆ ಇರಲಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಗಿ, IAS ಆಗಿ, ಏನಾದರೂ ಆಗಿ, ಆದರೆ ಜೀವನದ ಒಂದು ದೊಡ್ಡ ಭಾಗ ಸೇವೆಗೆ ಅಂತ ಮೀಸಲಾಗಿಡಬೇಕು. ಭಾಳ ಖುಷಿ ಅಂದರೆ ಫೇಸ್ಬುಕ್ಕು ವಾಟ್ಸಪ್ ಬಂದ ಮೇಲೆ ಸೇವೆ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ಸೇವೆ ಮಾಡ್ತಾ ಮಾಡ್ತಾ ಫೋಟೋ ತೆಕ್ಕೊಂಡ್ರೆ ಅದನ್ನು ವಾಟ್ಸಪ್ ಡಿ ಪಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಅವರಿಗಿದೆ ಅನ್ನೋ ಕಾರಣಕ್ಕೆ. ನಾನು ನೋಡಿದ್ದೀನಿ ಎಷ್ಟು ಜನ ಈ ಫ್ಲಡ್ಸ್ ಆ್ಯಕ್ಟಿವಿಟಿಗೆ ಸೇವೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ DP ಹಾಕ್ಕೊಳ್ಳಿಕ್ಕಾದರೂ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನೂ ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ? ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಭಾಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡಬೇಕೋ ನಮ್ಮದನ್ನೇ ನೋಡ್ಕೋಬೇಕೋ ಸರ್? ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂಥ ಅಗಾಧವಾಗಿರುವಂಥ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತೀರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗಿಬಿಡುತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಏನು ಅಡಿಪಾಯ ಹಾಕಿಕೊಟ್ಟಿದ್ರು, ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಗುರುತ್ವದ ಪಥದಲ್ಲಿ ನಮ್ಮ ಭಾರತ ಪ್ರಬಲವಾಗಿ ಹೆಜ್ಜೆ ಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರಯರಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್. ನಿಮ್ಗೊಂದು ಸತ್ಯ ಹೇಳ್ತೀನಿ ರವ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರಂದರು, ನೀವು ಮನೆಗೆ ಚಟ ಬಿಡಿಸೋ ಬದಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರೆ ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರು ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ? ಇಲ್ಲ, ಮಾಡ್ತೀನಿ, ಇಲ್ಲ ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು
ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ? ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಿಲ್ಲ? ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ. ಹಿಂದಿಯವ್ರವರೇ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿ ಸಿಕ್ಕೈತಾ ಹೋಗಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ. ಇದು ಸಿಕ್ಕದು ಮತ್ತೇನು ಸಿಕ್ಕಿಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೆ ಒಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನೂ KSRTC ಬಸ್ಸಿಂದು ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆದಿಲ್ಲ ಅವಕ್ಕೆ? ಸೆಳಿತೈತಿಲ್ಲ? ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರೋಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ. 7up ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ. ಅದು ಸ್ಟಿಂಗ್ ಬಂದದ್ದು ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ಜೋ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ ಎಲ್ಲದಕ್ಕೂ ರೊಕ್ಕ ಬೇಕು. ಕುಡ್ಸಾವಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವಂದು ಈಗ ಗುಡಿಸ್ಲಾಗ ಅದಾನ. ಕುಡ್ಸಾವಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರೆ. ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯಂಗಿಲ್ಲ. ನೀವು ನೋಡ್ರಿ, ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡ, ಅವ ಇನ್ನೂ 10 ವರ್ಷ ಗಾಡಿ ಗಾಡ್ಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ, ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟು ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ. ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ, ಭಾಳ ಖುಷಿ, ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡುವಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ. ಏನು ಕುಡಿಯೋದು? ಅವ ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ. ಸ್ವಚ್ಛ ಹೇಳ್ದವ ಎಣ್ಣ, ಯಪ್ಪ ಹೆಸರು ಹಬ್ಬ ಬಿಡು ಗಪ್ಪ ಅಂದ್ರು. ಅಮ್ಮರ ಹೆಸರು ಯಪ್ಪ, ಅಜ್ಜಾರ ಬಿಡಂಗಿಲ್ಲ, ನಿಮ್ಮನ್ನು ಬಿಡ್ತೀನಿ ಬೇಕಾರೆ ನಡಿ ನೀವು, ನಾ ಕುಡಿಯೋದು ಬಿಡಂಗಿಲ್ಲ ಅಂದ. ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತೆ ಅದಕ್ಕೆ ಕುಡಿತೀನಿ. ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತೆ. ಅವ ಅಂದಿದ್ದು ನನಗೆ
ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ. ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನ, ಯವ್ವ ಕೈ ಮುಗಿದ್ನವನಿಗೆ ನಾನು ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ, ಕುಡ್ದ ಬಂದಾನ ಹೇಳಕ್ಕೆ. ಕಣ್ಣು ಕೆಂಪಾಗ್ಯವು, ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ. ಹೆಂಡತಿ ನೆಸಿನಾಗ ಆರಕ್ಕೆ ಬಂದು ಕುಂತಾಳು. ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳು. ಸಣ್ಣ ಮಗ 10ನೇ ಓದಾಕತ್ತೈತಿ, 9th 98 ಮಾಡ್ಯಾನ. 10th ಒಳಗೆ ಫೀಸ್ ತುಂಬಬೇಕಂತಾನ, ರೊಕ್ಕಿಲ್ಲ. ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ. ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ. ಮಗ್ಳು ಕುಂತಾನ, ಮಸ್ತ್ ಬಂದು ಕುಂತ. ಅವ ಹೇಳ್ದ, ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದ ಅಂದವ, ನೀವ ಕಲಿಸಿರಿ ನನಗೆ ಕುಡಿಸೋದು ಅಂದ. ಏನು ಹೇಳಿ ಯವ್ವ, ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ. ಸತ್ಯ ಹೇಳ್ತೀನವ, ಒಟ್ಟ ಸಿಟ್ಟು ಬರಂಗಿಲ್ಲ. ಕರ್ರೆ ಹೇಳ್ತೀನಿ, ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ, ಒಟ್ಟ ಕೋಪ ಇರಂಗಿಲ್ಲ. ಆದ್ರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ. ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು. ಅಜ್ಜರ್ಗೆ ಅದಕ್ಕೆ ಸಾಕ್ಷಿ ಅದಾರ. ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು, ನೆನಪಿರಲಿ. ಅದು ಅಷ್ಟು ಡೇಂಜರ್. ಅವನು ಗಪ್ಪ ಕುಂತಿದ್ದೆ, ಅವ ಚಾಲೂ ಮಾಡ್ದ, ಅಜ್ಜಾರ ನೀವ ಕಲಿಸಿರಿ ಅಂದ. ಯವ್ವ ಎಲ್ಲ ಮಂದಿ ಕುಂತಿದ್ವಿ, ಏನು ಮಾಡಲಿ, ನಾನು ಗಪ್ಪಿದ್ದಾನ, ಏನೂ ಮಾತಾಡಲಿಲ್ಲ ಅವನಿಗೆ. ಆಯ್ತಪ್ಪ ಏನು ಮಾಡ್ತೀನಿ ನೀನು? ಅವ ಅಂದ, ಗುಡಿ ಹಿಂಗೆ ಪೂಜೆ ಮಾಡ್ತೀನಿ. ಹೌದಾ, ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ, ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು. ಅವ ಅಂದ, ನಮಗೆ ತೀರ್ಥ ಅಂತ ಬರೋದೇ ಅದು ರೀ ಅಂದವ. ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ, ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ. ಗಾಬರಿ ಅದೇ ನಾನು. ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ. ಅವ್ರು ಮಕ್ಕಳು ಸುಳ್ಳು ಹೇಳಂಗಿಲ್ಲ, ವಯಸ್ಸಾದವ ಸುಳ್ಳು ಹೇಳ್ತಾವು, ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ. ಅದು ಮಗ ಕುಂತಿತ್ತಲ್ಲ 10th, ಅದು ನೆಸಿನಾಗ 6ಕ್ಕೆ ಬಂದಿತ್ತು. ಅದಕ್ಕೆ ಕೇಳ್ದೆ ನಾನು, ಅಲ್ಲೋ ಖರೆಗೂ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ, ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ. ಅವ ಏನಂದ, ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ, ಅದು ರೂಢಿ ಇರಲಿಲ್ಲ ಅಂತದು ಮಗ, ಇವ ರೂಢಿ ಮಾಡ್ಯಾನ್ರಿ. ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು, ಪುಟಾಣಿ ತೊಗೊಂಬರ್ತಿದ್ದು. ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನ್ರಿ, ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ. ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟ. ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು. ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ, ಮುಟ್ಟಿನ ತಗೋ, ಮತ್ತು ನಾಳೆ ಹಾಕೊಂಬಂದಂದ್ರೆ ನನಗತಿ ಏನಾಗಬೇಕು? ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ. ನಮಗೆ ಒಂದು ಅರ್ಥ ಆಗವಲ್ತು. ಯಾಕೆ ಕುಡಿಬೇಕು? ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ, ಮನೆ ಹಾಳಾಗ್ಯದ, ಸಂಸಾರ ಹಾಳಾಗ್ಯದ. ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ, ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ. ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ. ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕಿ ಯಾರ ಮುಂದೆ ಹೇಳ್ಕೊತಾಳ ಹೇಳಿ? ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ? ತವ್ರ ಮನೆಗೆ ಫೋನ್ ಹಚ್ಬೇಕಂತಾಳ, ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನ ಬಾ ಅಂತ, ಕುಡಿದು ಬಂದು ಹೊಡಿತಾನ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ. ಎಷ್ಟು ಮಂದಿ ನೋಡಿಲ್ಲ ನಾನು. ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ, ಅಂಜ್ತಾವು ಯವ್ವ ಹೇಳಾಕ, ಇವ ಕುಡಿತಾನ ನೋಡ್ರಿ ಅಂತ ಹೇಳಾಕ ಅಂಜ್ತಾವು. ಯಾಕೆ? ನಾವು ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನ ಬಾ ಅಂತ. ಎದು ಕೊಡಿಸ್ಕೊ. ನಾವು ಏನು ಕಲಿಯೋದಂದ್ರೆ ಮನಸ್ಸು ಸ್ವಚ್ಛ ಮಾಡೋದು ಕಲಿಯೋದ, ವಿಶ್ವಾಸ ಪ್ರೀತಿಯನ್ನು ಕಲಿಯೋದ, ಭಗವಂತನ ಭಕ್ತಿ ಅಂತಕ್ಕಂಥದ್ದು ಮಾಡೋದನ್ನು ನಾವು ಕಲಿಬೇಕು. ನಂಬಿ ಕರೆಯದೊಡೆ ಓ ಎನ್ನನೇ ಶಿವ. ಎಂತಿಂತವ್ರು ಭಾರತ ದೇಶದಾಗ ನಂಬಿ ಬಾಳಲಿಲ್ಲ. 12 ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ರಾಮ ಅಂತಕ್ಕಂಥ ಶಬರಿ ಯಾವ ದೊಡ್ಡ ವಿದ್ಯಾಪೀಠಕ್ಕೆ ಹೋಗಿ ಏನು ಡಾಕ್ಟರೇಟ್ ಮಾಡಿ ಎಲ್ಲ ಶಾಸ್ತ್ರ ಓದಿ ಎಲ್ಲ ಮಾಡಿ ದೊಡ್ಡ ವಿದ್ವಾಂಸಿಗಿದ್ದಳು ಮುದುಕಿ ಅಂತಲ್ಲ, ಏನಿಲ್ಲ. ಮಾತಂಗ ಋಷಿ ಗುರುಗಳು ಒಂದು ರಾಮನು ಅಂತ ಮಂತ್ರ ಕೊಟ್ಟರು. ಇಲ್ಲೇ ಅನ್ಕೊತ್ಕೊಂಡು ಒಂದಿನ ಅವ ಬರ್ತಾನ, ಅವನ ದರ್ಶನ ಆದ ಬಳಿಕ ನಿನಗೆ ಪರಮ ಮೋಕ್ಷ ಆಗ್ತೈತಿ ಅಂತ ಅವ್ರು ಹೇಳಿ ಹೋದರು. ಹಿಂದೆ ನಂದು ತಂದನ್ನೋದು ಏನು ಇಲ್ಲ. ಅಲ್ಲೇ ಬಿದ್ದಂಥ 4 ಗಡ್ಡೆಗೆ ಎನಸ, ಅಲ್ಲೇ ಇರುವಂಥ 4 ಹನ್ನ, ಚಿಕ್ಕದಾದಂಥ ಒಂದು ಕುಟೀರ, ದಿನಾಲು ರಸ್ತಾದ ಮ್ಯಾಗ ಹೂ ಹಾಕ್ತಿದ್ದಳು. ಯಾಕೆ? ನನ್ನ ರಾಮ ಬರ್ತಾನಂತ ಗುರುಗಳು ಹೇಳ್ಯಾರ, ಅವನ ಅಂಗಾಲಿಗೆ ಮಣ್ಣು ಹತ್ತಬಾರದು. ನನ್ನ ರಾಮ ಬರ್ತಾನಂದ ಬಳಿಕ ಅವನ ಕಾಲಿಗೆ ಮಣ್ಣು ಹತ್ತಬಾರದು. ದಿನ ಹಾದಿಗೆ ಹೂ ಹಾಕ್ತಿದ್ದಳು, ದಿನ ದೀಪ ಹಚ್ಚಿ, ದಿನ ಚಂತನ ಕನ್ನ ನೀರು ತಂದು ಪ್ರೀತಿಯಿಂದ. ತಾಯಿ ಕಾಣ್ಲಾರ್ದಾಗ ಮಗು ಹೆಂಗೆ ಹಠ ಮಾಡಿ ಹೇಳ್ತಾ ದಿನಾಲು ರಾಮ ಯಾವಾಗ ಬರ್ತೀಯ ಅಂತ ಕಣ್ಣೀರು ಹಾಕ್ತಿದ್ದಳು ಅಂತ. ಆದರೆ ಒಂದು ಮಾತು ಗೊತ್ತಿರಲಿ, 12 ವರ್ಷ 14 ವರ್ಷ ಕಾಲ ಕಳೀತು. ದಿನಾಲು ರಸ್ತಾದ ಮೇಲೆ ಹಾಕಿದಂಥ ಹೂಗಳು ಬಾಡಿದು. ಆದರೆ ಹೂವು ಹಾಕೋದು ತಪ್ಪಲಿಲ್ಲ, ದಿನಾಲು ಹಾಕ್ತಿದ್ರು, ಹೂಗಳು ಬಾಡಿದು. ಆದರೆ ಶಬರಿ ಹೃದಯದೊಳಗೇನು
ಭಕ್ತಿ ಅನ್ನತಕ್ಕಂಥದ್ದಿತ್ತಲ್ಲ, ರಾಮನನ್ನು ನೋಡ್ಬೇಕನ್ನುವಂಥ ಭಕ್ತಿ ಉತ್ಸಾಹ ಇತ್ತಲ್ಲ, ಆ ಪ್ರೀತಿ ಎಂದೂ ಬಾಡಲಿಲ್ಲ. ಅದಕ್ಕಾಗಿ ಅಯೋಧ್ಯದ ರಾಮ ಒಂದಿನ ಲಕ್ಷ್ಮಣ ಸಹಿತವಾಗಿ ಬರುವಂತ ಹೆಂಗ ಬರ್ತಾನ ರಾಮ? ಏನು ರಾಮ ಬಂದ, ಹೂವು ಹಾಕಾಕತ್ತಿತ್ತು, ಮುದುಕಿ ಬಗ್ಗಿತ್ತು, 90 ವರ್ಷ, ಹಣ್ಣಾಗಿತ್ತು, ಮ್ಯಾಗಿನ ಶರೀರ ಹಣ್ಣಾಗಿತ್ತು. ರಾಮ 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 ಅಂದ ಒಳಗಿನ ಮನಸ್ಸ ಅದು ಮಾವಿನಕಾಯಿ ಕಿತ್ತ, ಮಾವಿನ ಹಣ್ಣಕ್ಕಿಂತ ರುಚಿಯಾಗಿತ್ತು. ರಾಮಾರಾಮ ಒಳಗೆ ತುಂಬಿದ್ದ, ಹೂವು ಹಾಕ್ತಿದ್ದು. ಬಂದು ನಿಂತು 4 ಹೂ ಪಾದದ ಮೇಲೆ ಬಿದ್ದು, ಯಾರಪ್ಪ ಯಾರು? ಅವಾಗೆ ಅವ ಹೇಳ್ತಾನೆ, ರಾಮ. ಯಾವ ರಾಮ? ಯಾರನ್ನು ದಿನಾಲು ಪೂಜೆ ಮಾಡಿ ನೆನೆಸ್ತಿಲ್ಲ ಅದೇ ರಾಮ. 90 ವರ್ಷ ಮುದುಕಿ ಸಣ್ಣ ಮಕ್ಕಳಿಗತೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದಾಳೆ. ಹೋಗಿ ನೀರು ಕೂಡ ತರಲಿಲ್ಲ, ದೇವರಿಗಾಗಿ ಪಾದ ತೊಳಕ್ಕೆ ನೀರು ಕೂಡ ತರಲಿಲ್ಲ. ಕಣ್ತುಂಬ ರಾಮನ್ ನೋಡಿ ಏನು ಹನಿಗೆ ಪಾದಕ್ಕೇನು ತನ್ನ ಹನಿಯನ್ನು ಊರಿ ಗಟ್ಟಿಯಾಗಿ ಪಾದ ಹಿಡಿದಳಲ್ಲ. 2 ಕಣ್ಣುಗಳಿಂದ ಹರಿತಕ್ಕಂಥ ಕಣ್ಣಿನ ನೀರು, ಪ್ರೀತಿ ಕಣ್ಣ ನೀರಿನಿಂದ ರಾಮನ ಪಾದ ತೊಳೆದಾಳ. ಹೂವನ್ನು ಮೈ ಮೇಲೆ ಚೆಲ್ಲಾಡಾಳ, ಹೊರಳಾಡಿ ನಮಸ್ಕಾರ ಮಾಡ್ತಾಳೆ ಶಬರಿ. ಇವತ್ತಿನ ದಿನ ಯಾವ ದೊಡ್ಡ ಪಂಡಿತ ಪರೀಕ್ಷೆ ಮಾಡಲಿಲ್ಲ, ದೊಡ್ಡ ಶಾಸ್ತ್ರ ಓದಲಿಲ್ಲ. ನಂಬದೆ ನೆಚ್ಚದೆ ಭರಿದೆ ಕರೆವವರ, ಕೊಮ್ಮ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ನಂಬರು ನೆಚ್ಚರು ಭರಿದೆ ಕರೆವ. ಸನ್ನಿವೇಶ ನಾವು ನೋಡಬೇಕು. ರಾಮ ಯಾವ ರಾಮ ಮುತ್ತರತ್ನ ಸಿಂಹಾಸನ ಮೇಲೆ ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ರತ್ನ ಸಿಂಹಾಸನ ಮೇಲೆ ಅಯೋಧ್ಯದಲ್ಲಿ ರಾಜಕುಮಾರ ಆಗಿ ಅಯೋಧ್ಯದ ರಾಜ ಆಗಿ ಸಿಂಹಾಸನ ಮೇಲೆ ಕೂಡ್ತಾ ಇದ್ದಲ್ಲ, ಅವತಾರಿ ಪುರುಷ ರಾಮ, ಅಯೋಧ್ಯದ ರಾಜ ರಾಮ, ಪುರುಷೋತ್ತಮ ರಾಮ. ಒಬ್ಬಕ್ಕೆ ಬಡವಿ ಮಾಡುವಂಥ ಭಕ್ತಿಗೋಸ್ಕರವಾಗಿ ಚಾಪಿ ಮೇಲೆ ಬಂದು ಕುಂತ, ಚಾಪಿ ಮೇಲೆ ಬಂದು ಕುಂತ. ನನ್ನ ದೇವ್ರಿಗೆ ನಾ ಏನು ಕೊಡ್ಬೇಕಂತ ಓಡಾಡಿ ಬೋರೆ ಹಣ್ಣು ತರ್ತಾಳೆ. ನಿಮಗೆಲ್ಲ ಗೊತ್ತೈತೆ, ಯಾರು ನೆನಪು ಮಾಡ್ತೀನಿ. ಬೋರಿ ಹಣ್ಣು ತಂದು ಪ್ರತಿಯೊಂದು ಬೋರಿ ಹಣ್ಣು ದೇವ್ರಿಗೆ ಕೊಡುವಂಥ ಪರಿಸ್ಥಿತಿ ಒಳಗೆ ಬಾಯಾಗಿಟ್ಟು ಅದನ್ನು ಕಚ್ಚುತ್ತಿದ್ದಳು, ಬಾಯಿ ಒಳಗಿಟ್ಟು ಅದನ್ನು ಕಚ್ಚುತ್ತಿದ್ದಳು. ಒಳಗೆ ಹುಳುಗಳದವನ್ನು ನೋಡ್ತಿದ್ದಳು, ನಾಲಿಗೆ ಮೇಲೆ ಇಟ್ಟು ಅದು ಹುಳಿ ಐತಿ ಅಂತ ನೋಡ್ತಿದ್ದಳು. ನನ್ನ ದೇವರ ತಿನ್ನೋತ್ನ್ಯಾಗ ಒಂದು ಬಾಯಾಗ ಕ್ರಿಮಿ ಹೋಗಬಾರ್ದು. ನನ್ನ ದೇವರ ಅಕಸ್ಮಾತ್ ಈ ಬೋರಿ ಹಣ್ಣು ತಿನ್ನೋತ್ನ್ಯಾಗ ಅವಂಗ ಹುಳಿ ಹತ್ತಿ ಮುಖ ಎಕ್ಕಡ್ರೆ ಆಗಬಾರ್ದು. ಅವ್ ತಿನ್ನುವಂಥ ಹಣ್ಣು ರುಚಿ ಇರ್ಬೇಕಂತ ಕಚ್ಚಿ ನೋಡ್ತಿದ್ಳು, ನಾಲ್ಗೆ ಮ್ಯಾಗ ನಿಟ್ಟು ನೋಡ್ತಿದ್ಳು. ಇದನ್ನ ನೋಡಿ ಚಲೋ ಅದ ಅಂತ ತಿಳ್ಕೊಂಡು ಒಂದೊಂದು ಅವನಿಗೆ ಬೋರಿ ಹಣ್ಣು ತಿನ್ನಿಸ್ತಿದ್ಳು. 14 ವರ್ಷದ ಪುಣ್ಯ ಫಲ. 14 ವರ್ಷ ಬ್ಯಾಸರಿಲ್ಲಾರ್ದ ನಿರಂತರವಾಗಿ ನಾಮಸ್ಮರಣೆ ಮಾಡಿದಾಗ ಬೇಸಿಗೆ ಒಳಗೆ ಬಿರುಕು ಬಿಟ್ಟಂತ ಭೂಮಿ ಮ್ಯಾಗ, ಕಾದ ಬಿರುಕು ಬಿಟ್ಟಂತ ಭೂಮಿ ಮ್ಯಾಗ ಜೋರಾಗಿ ಮಳೆಯಾಗಿ ಒಟ್ಟುಗಳಲ್ಲಿ ತುಂಬಿದ ಒಳಕ ಆ ಭೂಮಿ ತಾಯಿಗೆ ಎಷ್ಟು ಸಮಾಧಾನ ಆಗ್ತದಲ್ಲ. ರಾಮ ರಾಮ ಅನ್ನುವಂಥ ಹೃದಯ ಯಾವಾಗಲೂ ಸಣ್ಣ ಮಕ್ಕಳಿಗತೆ ಹೃದಯ ನಾಮಸ್ಮರಣೆ ಮಾಡುವಂಥ ಹೃದಯಕ್ಕೆ ಒಮ್ಮೆ ರಾಮ ದರ್ಶನ ಆದ ಬಳಿಕ ಅಡಮಳಿ ಬಿದ್ದು ಒಡ್ಡು ತುಂಬಿದಟ್ಟು ಮನಸ್ಸಿಗೆ ಶಾಂತಿಯಾಗಿ ಆನಂದದ ಕಣ್ಣೀರು ಸುರಿತಾ ಇದ್ದಾವ ಶಬರಿದು. ಒಂದೊಂದು ಎಂಜಲ ಬೋರಿ ಹನಸ್ ತಿನ್ನಿಸ್ತಾ ಇದ್ದಾಗ ತಿನ್ನಿಸ್ಕೋತಕ್ಕಿ ಕಣ್ಣಾಗ ನೀರು ಬಂದಿದ್ದು. ರಾಮ ಅಕ್ಕಿ ಮುಖವನ್ನು ನೋಡಿ ಪ್ರತಿಯೊಂದು ಹಣ್ಣು ತಿನ್ನತ ಆನಂದವಾಗಿ ಅಕ್ಕಿ ನೋಡಿ ರಾಮನ ಕಣ್ಣಾಗ ನೀರು ತುಂಬಿತ್ತಂತೆ. ಮಗ್ಗಲಾಗಿದ್ದಂತ ಜೊತೆಗೆ ಬಂದಂತ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಈಕೆ ಯಾ ಕುಲದಕ್ಕಿ, ಈಕೆ ಯಾ ಕುಲದಕ್ಕಿ, ನಾವ್ಯಾ ಕುಲದವ್ರು? ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಪುರುಷೋತ್ತಮ ಅಯೋಧ್ಯದ ರಾಮ ಅವತಾರಿ ಪುರುಷನು ಹೌದು, ರಾಜನೂ ಹೌದು. ಅಡವಿಯೊಳಗೆ ಗಡ್ಡಿಗೆ ಅನಸ ತಿನ್ನುವಂಥ ಸಾಮಾನ್ಯ ಕುಲದಿ ಮುದುಕೆಲ್ಲೇ ನಮ್ಮ ದೊಡ್ಡವಲ್ಲ, ಸಣ್ಣವಲ್ಲ, ನಡುವಿನವ್ವ ಮಹಾರಾಣಿ ಕೈಕ ಅಲ್ಲ, ಕೌಶಲ್ಯ ಸುಮಿತ್ರಿ ಅಲ್ಲ, ನಮ್ಮ ಕುಲಕ್ಕೆ ಸಂಬಂಧ ಇಲ್ಲ. ಈಕೆ ಯಾವೋ ಸಾಮಾನ್ಯ ಕುಲದಲ್ಲಿ ಇರ್ತಕ್ಕಂಥವಳು. ಅವಳು ಬಾಯಾಗ ಕಚ್ಚಿದಂಥ ಎಂಜಲ ಬೋರಿ ಹಣ್ಣು ತಿಂತಿಯಲ್ಲ ಅನ್ನ, ಇವು ಎಂಜಲ ಬೋರಿ ಹಣ್ಣ ನಿನಗೇನು ಸ್ವಲ್ಪ ಎಂಜಲು ಅನ್ನಿಸ್ಲಿಲ್ಲೇನು?
ಈ ಮಾತನ್ನು ಹೇಳಿದಾಗ ರಾಮನ ಕಣ್ಣ ತುಂಬ ನೀರು ಬಂತಂತೆ. ಲಕ್ಷ್ಮಣ ಒಂದು ಮಾತನ್ನು ಕೇಳ್ತಾನೆ, ಅಣ್ಣ ಇದು ಎಂಜಲ ಬೋರಿ ಹನ್ನ, ಈಗ ನಮ್ಮ ಅವ್ವಲ್ಲ, ಸಾಮಾನ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥವಳು, ನಮ್ಮ ಜಾತಿಗೆ ಇವ್ರ ಜಾತಿಗೆ ನಮ್ಮ ಸ್ಥಾನಮಾನಕ್ಕೆ ಒಂದು ಪೃಥ್ವಿಯನ್ನು ಆಳುವಂಥ ರಾಜರು ನಾವು. ಅಡಿವೆಯಾಗಿರುವಂಥ ಮುದುಕಿ ಯಾವಾಗ ಸ್ನಾನ ಮಾಡ್ಯಾಳ ಗೊತ್ತಿಲ್ಲ, ಸ್ವಚ್ಛ ಇಲ್ಲ, ಅದು ಬಾಯಾಗ ಹಾಕಿ ಕಚ್ಚಾತಾಳ. ಈ ಎಂಜಲು ಬೋರಿ ಹಣ ತಿಂತಿಲ್ಲ, ನಿನಗೇನು ಅನಿಸಲಿಲ್ಲೇನು? ಈ ಮಾತು ಕೇಳಿದಾಗ ರಾಮನ ಕಣ್ಣಲ್ಲಿ ನೀರು ಬಂದ ರಾಮ ಒಂದು ಮಾತನ್ನು ಹೇಳ್ತಾನೆ, ಶಬರಿ ಒಳಗೆದ್ದಿದ್ದಿಲ್ಲ, ರಾಮನೊಳಗೆದ್ದಿದ್ದಿಲ್ಲ. ರಾಮ ರಾಜ ಅನ್ನೋದು ಮರೆತ, ಶಬರಿ ಒಬ್ಬಕ್ಕೆ ಸಾಮಾನ್ಯ ಬಡವಿ ಅನ್ನೋದು ಮರೆತಿದ್ದಳು. ಅಲ್ಲಿ ರಾಮ ಮತ್ತು ಶಬರಿ ನಡುವೆ ಒಂದು ಭಕ್ತಿ ಸಮುದ್ರವೇ ತುಂಬಿ ಒಂದು ಗಂಗೆಯಾಗಿ ಹರಿತಾಯ್ತು. ಅವಾಗ ಹೇಳ್ತಾನ ಲಕ್ಷ್ಮಣ, ಆಕೆ ಎಂಜಲು ಮಾಡಿ ಕೊಡ್ತಾಳಂತೆ, ಎಂಜಲ್ ಕಡೆ ನೋಡಿಲ್ಲ. 12 ವರ್ಷಗಳ ಪರ್ಯಂತರವಾಗಿ ದಿನಾಲು ರಾಮ ಅಂತ ನಾಮಸ್ಮರಣೆಯನ್ನು ಮಾಡಿರ್ತಕ್ಕಂಥ ಹೃದಯ ಶುದ್ಧ ಆಗೈತಿ, ಮನಸ್ಸು ಶುದ್ಧ ಆಗೈತಿ. ರಾಮ ನೋಡೋದಕ್ಕೆ ನಾಲಿಗೆ ಪವಿತ್ರ ಆಗಿದೆ. ಎಂಜಲ್ ಕಡೆ ನೋಡ್ಲಿಲ್ಲ, ಅವಳೊಳಗಿರುವಂಥ ಭಕ್ತಿ ಕಡೆ ನೋಡಿ. ನಾ ರಾಜ ಅನ್ನೋದು ಮರೆತೆ, ಆಕೆ ಎಂಜಲು ಮರೆತೆ. ಆಕೆ ಒಳಗಿರುವಂಥ ಪ್ರೀತಿ ಐತೆಲ್ಲ, ಪ್ರೀತಿ ಅದ ಎಲ್ಲವನ್ನು ಮರೆತೆ ಲಕ್ಷ್ಮಣ. ಅವಾಗ ಕೈ ಮುಗಿದ ಧನ್ಯ ರಾಮ, ನಿನ್ನನ್ನು ಪ್ರೀತಿ ಮಾಡುವಂಥ ಧನ್ಯ ನಿನ್ನ ಭಕ್ತರು, ಹೌದು ನೀನು ಭಕ್ತರಂತ ಲಕ್ಷ್ಮಣ ಕೈ ಮುಗಿಯುವಂಥ ಪ್ರಸಂಗ. ಇದಕ್ಕೆ ಭಕ್ತಿ ಅಂತ ಹೇಳ್ದ. ಇತರ ಬಹಳ ದೊಡ್ಡ ಸ್ಥಾನ, ದೊಡ್ಡ ಎಲ್ಲೋ ಪಂಡಿತ, ವೇದ, ಉಪನಿಷತ್, ಶಾಸ್ತ್ರ ಇರಂಗಿಲ್ಲ. ಹಿಂದೂ ಧರ್ಮದ ಒಂದು 4 ಯೋಗಗಳಲ್ಲಿ ಅತಿ ಸುಂದರವಾದಂಥ ಯೋಗ ಅದು ಭಕ್ತಿ ಯೋಗ. ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು, ಮನೆಯೊಳಗಿನ ಕತ್ತಲೆ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರರಾದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದ್ರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದ್ದು ಅಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿ ಕೊಡ್ರಿ. ಅಗ್ನಿ ದೇವತೆ ಮುಟ್ಟಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡೋದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ 100 ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತಾನ. ಅಪ್ಪಗಳೊಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ
3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರನ್ನದ ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ, ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದ್ರು. ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು, ಅಪ್ಪಗಳನ್ನು 1-2 ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು 1-4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದು ಏನದು? ನಮ್ಮದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ತಸ. ಸಿರಿ ಸುಖ ಧೂಳು ಎನಿಸಿ ಕೊರೆತನ ದೂರ ಇರಿಸಿ ಚಪಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಉರಿಸಿ ನಡೆದನು ರಾಮ ವಿರಾಗಿ ಸಂಜೆಯ ಆಡತಿಗಾಗಿ. ರಾಮನು ಪ್ರೇಮದ ಮೂರ್ತಿ, ಸತಿ ಸೀತೆಯು ರಾಮನ ಸ್ಫೂರ್ತಿ. ಭೂಮಿಯ ಗೆದ್ದರೆ ರಾಜ್ಯ, ಮನದಾಸೆಯ ಗೆದ್ದವ ಪೂಜ್ಯ. ಬದುಕೆ ವಿಧಿಸೂತ್ರವು, ಮಾನವ ನೆಪ ಮಾತ್ರವು. ಜನಕನ ಮಾತಾ ಶಿರದಲ್ಲಿ ಸರಿಸಿದ ಅನುಪಮ ರಘುರಾಮ. ತ್ಯಾಗವೇ ನಿಜ ಧರ್ಮ, ತ್ಯಾಗವೇ ನಿಜ ಧರ್ಮ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ 2 ಅಂಧರಿಗೆ ದಾರಿದೀಪವಾಗಿ. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು, ಕನ್ನಡ ನುಡಿಯ ಆಳ್ಗೆ, ಕನ್ನಡ ಕಲೆ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ.